ವಾರ್ತೆಯ ಮುಖ್ಯಾಂಶಗಳು. ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಭಯೋತ್ಪಾದಕರು ಅಮಾಯಕರ ಮೇಲೆ ನಡೆಸಿದ ಹಿಂಸಾತ್ಮಕ ಕೃತ್ಯವನ್ನು ಖಂಡಿಸಿ ಮುಸ್ಲಿಂ ಸಂಘಟನೆಗಳಿಂದ ಪ್ರತಿಭಟನೆ. ಜಾನುವಾರು ವಧೆ ಮಾಡಿದ ಆರೋಪಿ ಜಹೀರ್ ಬಂಧನ. ಪ್ರತಿಭಟನೆಗೆ ಬೆದರಿ ನೀಲಿಕಣಿ ರಸ್ತೆಯನ್ನು ತಾತ್ಕಾಲಿಕವಾಗಿ ದುರಸ್ತಿಗೊಳಿಸಿರುವ ಆರ್ಎನ್ಎಸ್. ಶಿರ್ಸಿ ತಾಲೂಕಿನ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ತಾಲೂಕಿನ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಭೇಟಿ ನೀಡಿ ಆಸ್ಪತ್ರೆಯ ಪ್ರಗತಿಯಲ್ಲಿರುವ ಕಟ್ಟಡ ಕಾಮಗಾರಿಯನ್ನು ಪರಿಶೀಲಿಸಿ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ಈ ವೇಳೆ ಆಸ್ಪತ್ರೆಯಲ್ಲಿನ ಮೂಲಭೂತ ಸೌಕರ್ಯಗಳು ಹಾಗೂ ಸಾರ್ವಜನಿಕ ಸೇವೆಗಳ ಲಭ್ಯತೆಯ ಕುರಿತು ಮಾಹಿತಿ ಪಡೆದು ಸೇವೆಯಲ್ಲಿ ಕುಂದುಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಅವರು ಸಚಿವರಿಗೆ ಆಸ್ಪತ್ರೆಯ ಕಾಮಗಾರಿ ಮತ್ತು ಆಸ್ಪತ್ರೆಗೆ ಅಗತ್ಯವಾಗಿ ಬೇಕಾದ ಮೂಲಭೂತ ಸೌಕರ್ಯಗಳ ಬಗ್ಗೆ ಕುಲಂಕುಷವಾಗಿ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು, ಶಿರ್ಸಿ ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯರಾಣಿ, ಜಿಲ್ಲಾ ಹಾಗೂ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಹಾಜರಿದ್ದರು. ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಭಯೋತ್ಪಾದಕರು ಅಮಾಯಕರ ಮೇಲೆ ನಡೆಸಿದ ಹಿಂಸಾತ್ಮಕ ಕೃತ್ಯವನ್ನು ಖಂಡಿಸಿ ಶಿರಸಿಯ ವಿವಿಧ ಮುಸ್ಲಿಂ ಸಂಘಟನೆಗಳಿಂದ ಅಂಚೆ ವೃತ್ತದ ಬಳಿ ಪ್ರತಿಭಟನೆ ನಡೆಸಲಾಯಿತು. ಭಾರತೀಯ ಸಹೋದರರ ಮೇಲೆ ಭಯೋತ್ಪಾದಕರು ನಡೆಸಿರುವ ದಾಳಿಯನ್ನು ನಾವು ಅಕ್ಷರಶಃ ಖಂಡಿಸುತ್ತೇವೆ. ಉಗ್ರಗಾಮಿಗಳ ಮಟ್ಟ ಹಾಕಲು ಪ್ರಧಾನಮಂತ್ರಿಯವರು ಯಾವುದೇ ಕ್ರಮ ಕೈಗೊಂಡರೂ ಅದನ್ನು ನಾವೆಲ್ಲ ಸಂಪೂರ್ಣವಾಗಿ ಬೆಂಬಲಿಸುತ್ತೇವೆ ಮತ್ತು ನಾವು ಕೂಡ ಹೋರಾಡಲು ಸಿದ್ಧರಿದ್ದೇವೆ. ಉಗ್ರರನ್ನು ಆದಷ್ಟು ಬೇಗ ಹಿಡಿದು ಅವರನ್ನು ಅತ್ಯಂತ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಈ ಸಂದರ್ಭದಲ್ಲಿ ವಿವಿಧ ಮುಸ್ಲಿಂ ಸಂಘಟನೆಯ ನಾಯಕರು ಹೇಳಿದರು. ಮತ್ತು ಮುಗ್ಧನ ವಧೆ ಅಥವಾ ಕೊಲೆಯಾದರೆ ಅದು ಇಡೀ ಮಾನವ ಸಮುದಾಯವನ್ನೇ ಕೊಂದಂತಾಗುತ್ತದೆ. ಅದೇ ರೀತಿ ಒಬ್ಬನ ಜೀವವನ್ನು ಉಳಿಸಿದ್ರೆ ಅದು ಇಡೀ ಸಮುದಾಯದ ಜೀವವನ್ನು ಉಳಿಸಿದಂತಾಗುತ್ತದೆ. ನಮ್ಮ ಧರ್ಮ ಯಾವುದೇ ಮುಗ್ಧ ಅಥವಾ ಅಮಾಯಕರನ್ನು ಕೊಲ್ಲಲು ಎಂದಿಗೂ ದುರದೃಷ್ಟಕ್ಕೆ ಮತ್ತು ಪೈಶಾಚಿಕತೆ ಆಗಿದೆ. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಇದೇ ರೀತಿ ನಾವು ಎಲ್ಲರೂ ಭಾರತ ಸರ್ಕಾರದೊಂದಿಗಿದ್ದೇವೆ. ಉಗ್ರವಾದವನ್ನು ಮಟ್ಟ ಹಾಕಲು ಭಾರತ ಸರ್ಕಾರ ಸಂವಿಧಾನವನ್ನು ನಾವು ಬಿಟ್ಟಿಲ್ಲ. ಆ ಕಾರಣದಿಂದಾಗಿ ನಾವು ಇವತ್ತೇ ಇಲ್ಲಿ ಸೇರಿದ್ದೇವೆ. ಈ ರೀತಿ ಘಟನೆ ಇನ್ನು ಮುಂದೆ ಆಗಬಾರ್ದು. ಮಾನ್ಯ ಭಾರತ ಸರ್ಕಾರ ಈ ಬಗ್ಗೆ ಭವಿಷ್ಯದಲ್ಲಿ ಒಂದು ದೃಢವಾದ ಒಂದು ಹೆಜ್ಜೆಯನ್ನು ತಗೊಳ್ಬೇಕು. इस अफराद का इंतकाल हुआ है, इसकी बड़ी मजम्मत करता हूँ और पूरी जमात और मुसलमानों की तरफ से इनके घर के लवातीन यानी घर वालों को उनके गम में हम शामिल होने का वादा करता हूँ और इस बात को भी पेश करता हूँ कि हुकूमत हिंद इस फैसले इस मामले में जो भी कार्रवाई करे उस कार्रवाई में हम लोग शामिल हैं। इस बात की मैं तमाम को यकीन दिलाता हूँ कि ये कार्रवाई आगे बढ़ाए। मैं अभी इकबाल साहब के कश्मीर के पहलगांव गांव में कुछ दहशतगर्दों ने हमारे भाइयों पर हमला किया और उन्हें मौत की घाट उतार दी। इसका हम सारे मुसलमानों को बड़ा अफसोस है और हम इसके दुख का इजहार करते हैं। और जिन राक्षसों ने इस काम को अंजाम दिया है, हम सरकार से ये अपील करते हैं कि उन्हें कड़ी से कड़ी सजा दे और जो देश का गद्दार है, दुश्मन है, वो हम सबका दुश्मन है, वो हम सबका गद्दार है। मैं उन लोगों के जिन्होंने वहां पर अपनी जानें दी, उनके घर वालों के लिए हम सब अल्लाह से दुआ करते हैं कि अल्लाह ताला उन्हें सब्र जमील अता फरमाए।
ಜಾನುವಾರು ವಧೆ ಮಾಡಿ ಅದರ ಮಾಂಸವನ್ನು ಯಲ್ಲಾಪುರ ರಸ್ತೆಯಲ್ಲಿರುವ ಖಾಲಿ ಜಾಗವೊಂದರಲ್ಲಿ ಇಟ್ಟುಕೊಂಡಿದ್ದ ಈರ್ವರು ಆರೋಪಿಗಳ ಪೈಕಿ ಪೊಲೀಸರು ಮುಂಡ್ಗೋಡ್ನ ಜಹೀರ್ ಮೈನುದ್ದೀನ್ ಬೆಪ್ಪಾರಿ ಈತನನ್ನು ಬಂಧಿಸಿದರೆ ಇನ್ನೋರ್ವ ತಪ್ಪಿಸಿಕೊಂಡಿದ್ದಾನೆ. ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಸಿಬ್ಬಂದಿಗಳಿಗೆ ಅಭಿನಂದಿಸಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆಗೆ ಸ್ಪಂದಿಸಿ ಕೊನೆಗೂ ರಾಷ್ಟ್ರೀಯ ಹೆದ್ದಾರಿ ನೀಲೇಕಣಿ ರಸ್ತೆಯನ್ನು ತಕ್ಕ ಮಟ್ಟಿಗೆ ಆರ್ಎನ್ಎಸ್ ಅವರು ಸರಿಪಡಿಸಿದ್ದಾರೆ. ನಿನ್ನೆ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡರ್ ನೇತೃತ್ವದಲ್ಲಿ ರಸ್ತೆ ಮಧ್ಯ ಗಿಡ ನೆಟ್ಟು ಪ್ರತಿಭಟನೆ ಕೈಗೊಂಡದ್ದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ.